ಜಗತ್ತಿನಲ್ಲಿ ಅನೇಕ ವ್ಯಕ್ತಿಗಳು ಒಳ್ಳೊಳ್ಳೆ ಸಾಧನೆಗಳನ್ನು ಮಾಡಿದ್ದಾರೆ. ಬಹಳ ಅನೇಕರಿಗೆ ಉಪಯೋಗವಾಗುವಂಥ, ಅನೇಕರಿಗೆ ಬಹಳ ಪ್ರಯೋಜನಕರವಾಗಿರುವಂಥ ಕಾರ್ಯಗಳನ್ನು ಅನೇಕ ವ್ಯಕ್ತಿಗಳು ಇವತ್ತು ನಾವು ಅವರನ್ನು ಕುರಿತಾಗಿ ನೋಡುವುದಾದರೆ ಇದಕ್ಕೆ ಏನು ಕಾರಣ? ಇದಕ್ಕೆ ಬಹಳ ಮುಖ್ಯವಾದ ಕಾರಣ ನಾವು ಗಮನಿಸುವುದೇ ಆದರೆ ಅವರಲ್ಲಿ ಇದ್ದಂಥ ಧೈರ್ಯವಾಗಿರುವಂಥ ಮನುಷ್ಯ, ಧೈರ್ಯವಾಗಿರುವಂಥ ಯಾವುದೇ ವ್ಯಕ್ತಿಗಳಾಗಿದ್ದರೂ ಕೂಡ ಆ ಧೈರ್ಯವೇ ಅವರು ಯಾವ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೋ, ಅನೇಕ ಒಳ್ಳೊಳ್ಳೆಯ ಕಾರ್ಯಗಳು, ಅನೇಕರಿಗೆ ಪ್ರಯೋಜನಕಾರಿಯಾಗಿರುವಂಥ ಕಾರ್ಯಗಳನ್ನು ಅವರು ಮಾಡುತ್ತಾ ಇದ್ದಾರೋ, ಇದಕ್ಕೆ ಬಹಳ ಮುಖ್ಯವಾದ ಕಾರಣ ಧೈರ್ಯ. ಅನೇಕರು ಇವತ್ತು ಆ ಧೈರ್ಯವನ್ನು ಕಳೆದುಕೊಂಡು ಅಧೈರ್ಯವುಳ್ಳವರಾಗಿ ಇರುವಾಗ ಅವರಿಂದ ಯಾವ ಸಾಧನೆಯನ್ನ ಮಾಡಲು ಆಗುತ್ತಿಲ್ಲ. ಸಾಧನೆ ಕುರಿತಾಗಿ ಯೋಚಿಸಲು ಕೂಡ ಅವರಿಂದ ಸಾಧ್ಯ ಆಗ್ತಾ ಇಲ್ಲ. ಆದುದರಿಂದ ಧೈರ್ಯವನ್ನ ನಾವು ತಂದುಕೊಂಡು ಧೈರ್ಯವುಳ್ಳವರಾಗಿ ಮುನ್ನುಗ್ಗುವಾಗ ಆ ಧೈರ್ಯಕ್ಕೆ ನಮಗೆ ಬಹಳ ಪ್ರತಿಫಲವನ್ನ ನಾವು ಪಡೆದುಕೊಳ್ಳಲು ಸಾಧ್ಯ. ಇಲ್ಲಿ ಇವತ್ತು ನಮಗೆ ಬಹಳ ಮುಖ್ಯವಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 35ನೇ ವಾಕ್ಯವನ್ನ ನಾವು ನೋಡುವುದೇ ಆದರೆ, ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ದೇವರ ವಾಕ್ಯ ಹೇಳುತ್ತಾ ಇದೆ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ಸ್ವಲ್ಪ ಪ್ರತಿಫಲವಲ್ಲ, ಮಹಾ ಪ್ರತಿಫಲ. ನಾವು ಧೈರ್ಯವನ್ನ ಕಳೆದುಕೊಳ್ಳದೆ, ಅಧೈರ್ಯವುಳ್ಳವರಾಗಿ ನಾವು ಜೀವನ ಮಾಡದೆ, ನಾವು ಧೈರ್ಯವಾಗಿ ನಾವು ಕೆಲ ಕಾರ್ಯಗಳನ್ನು ಮಾಡುವಾಗ, ಒಳ್ಳೊಳ್ಳೆ ಕಾರ್ಯಗಳನ್ನು, ದೇವರಿಗೆ ಪ್ರಿಯವಾದ ಕಾರ್ಯಗಳನ್ನು, ಸಮುದಾಯಕ್ಕೆ ಪ್ರಯೋಜನಕರವಾಗಿರುವಂಥ ಕಾರ್ಯಗಳನ್ನು, ಅನೇಕರಿಗೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ಪರ್ಯಂತರ ಎಲ್ಲರಿಗೂ ಉಪಯೋಗವಾಗುವಂಥ ಕಾರ್ಯಗಳು ನಮ್ಮ ಮೂಲಕವಾಗಿ ನಡೆಯಬೇಕಾದರೆ ನಮಗೆ ಬಹಳ ಮುಖ್ಯವಾಗಿ ಬೇಕಾದದ್ದು ನಮ್ಮ ಹಣಕ್ಕಿಂತಲೂ, ಜ್ಞಾನಕ್ಕಿಂತಲೂ, ಬುದ್ಧಿಗಿಂತಲೂ, ನಮ್ಮ ಬಲಕ್ಕಿಂತಲೂ ಬಹಳ ಮುಖ್ಯವಾಗಿ ಧೈರ್ಯವಿಲ್ಲದೆ ಇವು ಯಾವುದು ಇದ್ದರೂ ಕೂಡ ನಾವು ಆ ಕಾರ್ಯಗಳನ್ನು ನಾವೇನು ಮಾಡಲು ಹೊರಟಿದ್ದೇವೋ ಅದು ನಮ್ಮಿಂದ ಸಾಧ್ಯವಾಗೋದಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಧೈರ್ಯ ಬಹಳ ಬಹಳ ಅವಶ್ಯಕ. ಅನೇಕರು ನೋಡುವಾಗ ಆ ಧೈರ್ಯವಿಲ್ಲದವರಾಗಿ ಆ ಭಯದಲ್ಲೇ ಇರುವ ಕಾರಣವೇ ಅವರಿಂದ ಯೋಚನೆ ಮಾಡುತ್ತಾರೆ, ಈ ರೀತಿಯಾಗಿ ಮಾಡಬೇಕು, ಈ ರೀತಿಯಾಗಿ ನಾನು ಒಳ್ಳೊಳ್ಳೆಯ ಕಾರ್ಯಗಳನ್ನು ಮಾಡಬೇಕು, ನಾನು ಬಹಳ ಪ್ರಬಲವಾಗಿ ಈ ಕಾರ್ಯದಲ್ಲಿ ನಾನು ಸಾಧನೆಯನ್ನು ಕಾಣಬೇಕೆಂಬುದಾಗಿ ಯೋಚನೆ ಮಾಡುತ್ತಾರೆ. ಆದರೆ ಆ ಯೋಚನೆ ಅವರಲ್ಲಿ ನೆರವೇರದೇ ಇರಲು ಕಾರಣ ನೋಡುವುದೇ ಆದರೆ ಅವರಲ್ಲಿ ಧೈರ್ಯ ಇಲ್ಲದೆ ಇರುವುದೇ ಬಹಳ ವಿಪರ್ಯಾಸದ ಕಾರ್ಯ. ಆದುದರಿಂದ ನಾವು ಧೈರ್ಯವನ್ನ ಕಳೆದುಕೊಳ್ಳದೆ, ನಾವು ಬಹಳ ಧೈರ್ಯವುಳ್ಳವರಾಗಿ ನಾವು ಮುಂದೆ ನಾವು ಮಾಡುವಂಥ ಕಾರ್ಯದಲ್ಲಿ ನಾವು ಗಮನವಿಟ್ಟು ಅದನ್ನು ನಾವು ಧೈರ್ಯದ ಜೊತೆಯಲ್ಲಿ ಮಾಡುವಾಗ ಆ ಕಾರ್ಯದಲ್ಲಿ ನಾವು ಅನೇಕ ವಿಧದಲ್ಲಿ ನಾವು ಸಕ್ಸಸ್ಸನ್ನು ಕಾಣಲು ಸಾಧ್ಯ. ನಾವು ಧೈರ್ಯವಾಗಿ ಮುನ್ನುಗ್ಗೋಣ. ದೇವರ ವಾಕ್ಯ ಇವತ್ತು ಈ ಸಂದರ್ಭದಲ್ಲಿ ನಿಮ್ಮ ಪ್ರತಿಯೊಬ್ಬರೊಂದಿಗೆ ದೇವರು ವಾಕ್ಯದ ಮೂಲಕವಾಗಿ ಮಾತನಾಡ್ತಾ ಇದ್ದಾನೆ. ಪ್ರಿಯ ಮಗಳೇ, ಪ್ರಿಯ ಮಗನೇ, ಪ್ರಿಯ ಸಹೋದರ ಸಹೋದರಿಯರೇ, ಪ್ರಿಯ ದೇವಜನರೇ, ಧೈರ್ಯವನ್ನು ಕಳೆದುಕೊಳ್ಳಬೇಡ. ನಿನ್ನ ಧೈರ್ಯಕ್ಕೆ ಮಹಾ ಪ್ರತಿಫಲ ಉಂಟು. ಆ ಧೈರ್ಯ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಒಂದು ವೇಳೆ ನಿಧಾನವಾಗಬಹುದು,
ಒಂದು ವೇಳೆ ಇನ್ನೂ ಅನೇಕ ವರ್ಷಗಳಿರಬಹುದು, ಆದರೂ ಕೂಡ ನಿಧಾನವಾದರೂ ಬೇಗನೆ ಆದರೂ ಕೂಡ ನಿನ್ನ ಧೈರ್ಯವಾಗಿ ಮುನ್ನುಗ್ಗುವಾಗ ನೀನು ಪ್ರತಿಫಲವನ್ನು ಖಂಡಿತವಾಗಿ ಕಾಣುವಿ. ಕರ್ತನು ಈ ವಾಕ್ಯದ ಮೂಲಕ ನಿನ್ನ ಧೈರ್ಯಪಡಿಸಲಿ, ಬಲಪಡಿಸಲಿ, ಸ್ಥಿರಪಡಿಸಲಿ. ದೇವರಿಗೆ ಮಹಿಮೆ. ಆಮೆನ್.